ಬೀದರ್ ಬ್ರೆಮ್ಸ್ನಲ್ಲಿ ಸ್ಕ್ರಾಪ್ ವಸ್ತುಗಳ ಹೆಸರಿನಲ್ಲಿ ಭಾರಿ ಅಕ್ರಮದ ಶಂಕೆ ಕೇಳಿಬರ್ತಾ ಇದೆ. ಸ್ವತಃ ಡಿಸ್ಟ್ರಿಕ್ಟ್ ಸರ್ಜನ್ ವಾಹನವನ್ನು ತಡೆದು ಪರಿಶೀಲನೆ ಮಾಡಿದಾಗ ಕೃತ್ಯ ಬಯಲಾಗಿದೆ. ಸ್ವತಃ ನೋಡಿ, ಡಿಸ್ಟ್ರಿಕ್ಟ್ ಸರ್ಜನ್ ವಾಹನವನ್ನು ತಡೆದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೃತ್ಯ ಬಯಲಾಗಿದೆ. ಉಪಯೋಗಕ್ಕೆ ಬಾರದಂತಹ ವಸ್ತುಗಳ ಬದಲು ಬಳಕೆಯ ವಸ್ತುಗಳು ಕೂಡ ಮಾರಾಟ ಆಗ್ತಿದ್ಯಾ? ಸ್ಕ್ರಾಪ್ ಹೆಸರಲ್ಲಿ ಹಗಲು ದರೋಡೆಗೆ ಮುಂದಾದ ಬ್ರೆಮ್ಸ್ ಅಧಿಕಾರಿಗಳು. ಮಾಹಿತಿ ಕೇಳಿದ್ರೆ ಡೈರೆಕ್ಟರ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಮೌನ ತಾಳ್ತಾ ಇದ್ದಾರೆ. ಅವರು ಮೆಡಿಕಲ್ ಸೂಪರಿಂಟೆಂಡೆಂಟ್ ಕೊಠಡಿ ಬಳಿ ಇದ್ದಂತಹ ಸ್ಕ್ರಾಪ್ ವಸ್ತುಗಳನ್ನ ಬಿಟ್ಟು ಉಪಯೋಗಿಸಬಹುದಾದಂತಹ ವಸ್ತುಗಳ ಮಾರಾಟವನ್ನ ಮಾಡ್ತಿದ್ದಾರೆ. ಕುರ್ಚಿ, ಕಾಟ್ ಸೇರಿದಂತೆ ಬ್ರೆಮ್ಸ್ನಲ್ಲಿನ ಬಳಕೆಯ ವಸ್ತುಗಳ ಸಾಗಾಟ ಆಗ್ತಾ ಇದೆ. ಪ್ರಕರಣದ ಕುರಿತಾಗಿ ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಪ್ರಕರಣ ತನಿಖೆ ಆಗಬೇಕು ಅಂತ ಹೇಳಿ ಟೆಂಡರ್ ಕರೆಯದೆ ಸಾಗಾಟವನ್ನ ಮಾಡಿದಂತಹ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮಕ್ಕೆ ಒತ್ತಾಯ ಮಾಡಲಾಗಿದೆ. ಹಗಲು ದರೋಡೆ ಮಾಡ್ತಾ ಇರುವಂತಹ ಅಧಿಕಾರಿಗಳ ವಜಾ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಸ್ಕ್ರ್ಯಾಪ್ ಅಂತ ಹೇಳಿ ಹೇಳುವಂಥದ್ದು ಅಂದರೆ ಬಳಕೆಗೆ ಇದು ಬೇಡವಾಗಿರುವಂತಹ ವಸ್ತುಗಳು, ಇದನ್ನ ಹಾಕ್ತೀವಿ ಗುಜ್ರಿಗೆ, ಸ್ಕ್ರ್ಯಾಪ್ ಇದು ಬೇಡ ಅಂತ ಹೇಳಿ ಹೇಳಿಬಿಟ್ಟು ನೋಡಿದ್ರೆ ಅವೆಲ್ಲ ಬಳಕೆಗೆ ಬರುವಂತಹ ವಸ್ತುಗಳನ್ನು, ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನು ನೋಡಿ ಅದನ್ನು ಸ್ಕ್ರ್ಯಾಪ್ ಅಂತ ಹೇಳಿಬಿಟ್ಟು ಅದರಲ್ಲಿ ಲಾಭ ಮಾಡ್ಕೊಳ್ಳಿಕ್ಕೆ ಹೋದ್ರ ಅಧಿಕಾರಿಗಳು ಅಂತ ಹೇಳಿ ಅನುಮಾನ ಕಾಡಲಿಕ್ಕೆ ಶುರುವಾಗ್ತಾ ಇದೆ. ಪ್ರಕರಣದ ಕುರಿತಾಗಿ ತನಿಖೆಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಶಿಲ್ಪಾ ಅವರು. ಸ್ಕ್ರ್ಯಾಪ್ ವಸ್ತುಗಳ ಹೆಸರಿನಲ್ಲಿ ಭಾರಿ ಅಕ್ರಮದ ಶಂಕೆ ಕೂಡ ಯಾವುದ್ಯಾವುದರಿಂದ ನೋಡಿ ಜನ ದುಡ್ಡು ಮಾಡಬೇಕು ಅಂತ, ಲಾಭ ಮಾಡಬೇಕು ಅಂತ ಯಾವ ಸಿಕ್ಕುತ್ತೋ ಅದರಲ್ಲೂ ಲಾಭ ಮಾಡೋಣ ಅಂತ ಬರುವಂತಹ ದುಡ್ಡು ಏನಿರುತ್ತೆ ಸರ್ಕಾರದಿಂದ, ಅದು ಏನೇ ಬರಲಿ ಅದು ನಮ್ಮದೇ ಅನ್ನೋ ಥರ ಮಾಡ್ಕೊಂಡ್ಬಿಡ್ತಾರೆ. ಅದು ಎಲ್ಲವೂ ನಮ್ಮದೇ, ಸಾರ್ವಜನಿಕರಿಗಲ್ಲ. ಅದು ಅಧಿಕಾರಿಗಳು, ಸಿಬ್ಬಂದಿಗಳು ಏನು ಮಾಡ್ಕೊಳ್ತಾರೆ, ಎಂಥದ್ದೇ ಆಗಲಿ, ಒಂದು ಸಣ್ಣ ಕಾಟೆ ಹಾಕಲಿ, ಒಂದು ಚೇರೆ ಹಾಕಲಿ, ಅದೆಲ್ಲವೂ ನಮ್ಮದೇ. ಏನೋ ಒಂದು ಹೆಸರು ಹೇಳ್ಕೊಂಡು ಚೆನ್ನಾಗಿರೋದು ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಅದರಲ್ಲಿ ದುಡ್ಡು ಮಾಡಬೇಕು ಅಷ್ಟೇ. ಅಕ್ರಮ ಮಾಡಬೇಕು, ಮೋಸ ಮಾಡಬೇಕು, ದುಡ್ಡು ಹೊಡಿಬೇಕು, ನಾವು ಲಾಭ ಪಡ್ಕೊಳ್ಬೇಕು ಅನ್ನೋದು ಸರ್ಕಾರದ ದುಡ್ಡು ಅಂತಂದರೆ ಸಿಬ್ಬಂದಿಗಳಿಗಂತ. ಅದಕ್ಕೆ ಹೇಳೋದು ಗೌರ್ನಮೆಂಟ್ ಕೆಲಸದಲ್ಲಿ ಯಾಕಿರಬೇಕು ಅಂತ ಹೇಳಿ ಬಯಸ್ತಾರೆ ಎಲ್ಲ ಅಂತಂದರೆ, ಕೆಲವರು ಇದಕ್ಕೆ ಇರಬೇಕು, ಚೆನ್ನಾಗಿ ದುಡ್ಡು ಮಾಡ್ಕೊಳ್ಬೋದು, ಸ್ಯಾಲ್ರಿ ಪಡೆದು ಸ್ಯಾಲ್ರಿನೂ ಆಗ್ತಾ ಇರುತ್ತೆ, ಹಿಂಗೇನಾದರೂ ಇರುತ್ತವಲ್ಲ ಅಂಥವನ್ನೂ ಮಾಡ್ಕೊಂಡು ಇನ್ನಷ್ಟು ಮಾಡ್ಕೊಳ್ಳೋಣ ಅಂತ. ಬೀದರ್ನ ಬ್ರೆಮ್ಸ್ ಆಸ್ಪತ್ರೆಯಲ್ಲಿ ಏನು ಹಗಲ್ ದರೋಡೆ ನಡೆದದ. ಯಾಕಂದ್ರ ನಾವು ಬಂದು ನೋಡಿದಾಗ ಡೆಲಿವರಿ ಮಾಡ್ಬೇಕಂತೇಳಿ ಆದೇಶದ, ಅಂದ್ರೆ ಎದಕ ಬರಲ್ದಂಗ ಅದು ಸಾಮಗ್ರಿಗಳು ಇರಬೇಕು. ಆದ್ರೂ ಕೂಡ ಎಲ್ಲ ಸರಿಯಾಗವ, ಅದಕ್ಕೆ ಏನೇನಾಗಿಲ್ಲ ಸಾಮಗ್ರಿಗಳಿಗೆ. ಆದ್ರೂ ಕೂಡ ಇವ್ರೇನು ಅಧಿಕಾರಿಗಳು ಸೇರ್ಕೊಂಡು ಏನು ಡ್ಯೂಟಿ ಹೊಡೆಯುವಂತ ಕೆಲಸ ಏನು ಹಗಲ್ ದರೋಡೆ ಮಾಡತ್ತಾರ. ನಾವೆಲ್ಲ ನೋಡ್ರಿ, ನೀವು ವಿಡಿಯೋ ಮಾಡ್ಕೊಂಡಿರಿ. ಇದಕ್ಕೆ ನಾವು ಖಂಡಿಸ್ತೇವೆ. ನಾವು DS ಅವ್ರಿಗೆ ಮಾತಾಡ್ದು ನನ್ನ ಗಮನಕ್ಕಿಲ್ಲ ಅಂತೇಳಿ DS ಅವರು, ಅದು ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರು ಬಾಳೆ ಅಂತ ಹೇಳಿದಾರ ಅಧೀಕ್ಷಕರು. ಅವ್ರಿಗೆ ಕರೆ ಮಾಡಿದಾಗ ಅವ್ರು ಏನಂತಾರ ಅಂದ್ರ, ಎಲ್ಲ ವಾಟ್ಸಪ್ ಫೋಟೋ ಹಾಕಪ್ಪ ಅಂತ ಹೇಳಿ ಅವ್ರು ಎನ್ಕ್ವೈರಿ ಕೂಡ ಮಾಡಿಸಿದ್ದೀನಿ. ADC ಅವರು ಕೂಡ ಡಿಪಾರ್ಟ್ಮೆಂಟ್ ನಲ್ಲಿ ಮಾತಾಡಿದ್ದಾರೆ. ಆ ಲೆಟರ್ ಬಂದಿತ್ತು, ಬಂದಿಲ್ಲ ಅಂತ. ಆ ಲೆಟರ್ ಬಂದಿದೆ ಅಂತ ಇದೆ. ಮತ್ತೆ ಇದು ಇವೆಲ್ಲ ಡಿಸ್ಪೋಸ್ ಮಾಡೋಕ್ಕಿಂತ ಮುಂಚೆ ಪ್ರೊಸೀಜರ್ ಎಲ್ಲ ಫಾಲೋ ಆಗಬೇಕು ಅಂತ ಅಧಿಕಾರಿಗಳಿಗೂ ಸೂಚನೆ ಕೂಡ ನೀಡಿದ್ದೇನೆ ಇಲ್ಲಿ ಬ್ರಿಮ್ಸ್ದು. ಮತ್ತೆ ಯಾವುದೋ ಒಂದು ಲೋಪದೋಷ ಕಂಡಿಗೆ ಬಂದ್ರೆ ಅವ್ರ ಮೇಲೆ ನಾವು ಆಕ್ಷನ್ ಕೂಡ ಖಂಡಿತ ತಗೊಳ್ತೇವೆ. ಅದೇ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದೇ ನಿಮ್ಗೆ ಹೇಳಿನಿ. ಡಿಪಾರ್ಟ್ಮೆಂಟ್ ಕಡೆ ADC ಅವರು, ಇಲ್ಲಿ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕೂಡ ಇದ್ದಾರೆ, ಅವರು ಕನ್ಫರ್ಮ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಇಂದ ಒಂದು ಲೆಟರ್ ಕೂಡ ಇದೆ. ಮತ್ತೆ ಅವೆಲ್ಲ